ನೋಡಿ ಸಿ ಇ ಟಿ ಇನ್ ಮ್ಯಾಥ್ಸ್ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಚಾಪ್ಟರ್ ವೈಸ್ ಕಳಿಸ್ತಾ ಇದ್ದೇನೆ ವಿಡಿಯೋಗಳನ್ನು. ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಎಲ್ಲ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲಿಗೆ ಬರುತ್ತೆ. ಪ್ರತಿಯೊಂದು ಚಾಪ್ಟ್ರಲ್ಲೂ ಮಿನಿಮಮ್ 10 ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಡಿಸ್ಕಷನ್ ಮಾಡಿ ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ನೋಟಿಫಿಕೇಷನ್ಸು ಬರುತ್ತೆ. ಆವಾಗ ನೀವು ಒಂದು ಚಾಪ್ಟರ್ ವೈಸ್ ಮಿನಿಮಮ್ 10 ಕ್ವಶನ್ಸ್ ವರ್ಕೌಟ್ ಮಾಡಿದರೆ, ಸಪೋಸ್ ನಾವೇನು ಎಕ್ಸ್ಪ್ಲೈನ್ ಮಾಡ್ತೀವಿ ಅದು ಬಿಟ್ಟು ಮಾಡಿದ್ರು ಅವ್ರು ಯಾವುದೇ ಕ್ವಶನ್ಸ್ ಕೊಟ್ಟರು ನಿಮಗೆ ಲಿಂಕ್ ಸಿಗುತ್ತೆ ಅಟ್ಲೀಸ್ಟ್. ಓಕೆ, ಯಾವುದೇ ಚಾಪ್ಟ್ರನ್ನ ನೀವು ಎಸ್ಕೇಪ್ ಆಗಕ್ಕೆ ಹೋಗಬಾರ್ದು. ಪ್ರತಿಯೊಂದು ಚಾಪ್ಟ್ರು ವರ್ಕೌಟ್ ಮಾಡಲೇಬೇಕು. ಈಗ ನಾವು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಕ್ವಶನ್ಸೇ ಕೇಳ್ತಾರೆ ಸರ್ ಅಂದರೆ, ಅಟ್ಲೀಸ್ಟ್ ಈ ಥರ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಬೇರೆ ಕ್ವಶನ್ಸ್ ಕೇಳಿದಾಗ ನಿಮಗೆ ಲಿಂಕ್ ಸಿಗುತ್ತೆ, ಐಡಿಯಾ ಸಿಗುತ್ತೆ. ಇವೇ ವರ್ಕ್ ಮಾಡಲಿಲ್ಲ ಅಂದರೆ ಐಡಿಯಾ ಸಿಗೋದಿಲ್ಲ. ಓಕೆ, ಲೆಟ್ ಆರ್ ಬಿ ದ ರಿಲೇಷನ್ ಈಸ್ ಕಾಂಗ್ರಿಯಂಟ್ ಟು ಆನ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ಈಸ್. ಒಂದನೇದು ರಿಫ್ಲೆಕ್ಸಿವ್, ಎರಡನೇದು ಸಿಮೆಟ್ರಿಕ್, ಥರ್ಡ್ ಒನ್ ಟ್ರಾನ್ಸಿಟಿವ್, ಫೋರ್ತ್ ಒನ್ ಈಕ್ವಲೆನ್ಸ್. ನೋಡಿ, ಕಾಂಗ್ರಿಯೆಂಟ್ ಅಂದಾಗ ಇವೆಲ್ಲ ಡೆಫಿನೇಷನ್ ಬೇಸ್ಡು, ವರ್ಕೌಟ್ ಮಾಡಿ ಪ್ರಾಬ್ಲಮ್ಸ್ ಮಾಡೋದಲ್ಲ ಇದು. ಕಾಂಗ್ರಿಯೆಂಟ್ ಏನು? ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್ ಅಂದರೆ ಸೇಮ್ ಸೈಜ್ ಆ್ಯಂಡ್ ಸೇಮ್ ಶೇಪ್. ಅಲ್ಲಿಗೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ವೆನ್ ದ ರಿಲೇಷನ್ ಸ್ಯಾಟಿಸ್ಫೈಡ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ದೆನ್ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಅಲ್ಲಿಗೆ ಫೋರ್ತ್ ಒನ್ ಈಸ್ ದ ಆನ್ಸರ್. ಓಕೆ, ಈ ಥರ ಎಲ್ಲ ಡೆಫಿನೇಷನ್ ಬೇಸ್ಡ್ ಇದ್ದಾಗ ನೀವು ವರ್ಕೌಟ್ ಮಾಡೋ ಪ್ರಾಬ್ಲಮ್ಸ್ ಎಲ್ಲ ಇದು. ಓಕೆ, ಕಾಂಗ್ರಿಯೆಂಟ್ ಅಂದರೆ ಏನು? ಸೇಮ್ ಸೈಜ್ ಆ್ಯಂಡ್ ಸೇಮ್ ಶೇಪ್. ಎ ಟ್ರಯಾಂಗಲ್ ಇಟ್ ಸೆಲ್ಫ್ ಈಸ್ ವಾಟ್? ಕಾಂಗ್ರಿಯೆಂಟ್. ರಿಫ್ಲೆಕ್ಸಿವ್ ಆಯಿತು. T1 is congruent to T2, T2 is congruent to T1, ಸಿಮೆಟ್ರಿಕ್ ಆಯಿತು. T1 is congruent to T2, T2 congruent to T3, T1 congruent to T3 ಆಯಿತು. ಅಲ್ಲಿಗೆ ಟ್ರಾನ್ಸಿಟಿವ್ ಆಯಿತು. ಯಾಕೆಂದರೆ ಸೇಮ್ ಸೈಜ್ ಸೇಮ್ ಶೇಪ್ ಅಂದಾಗ. ಓಕೆ, ಅಲ್ಲಿಗೆ ದ ರಿಲೇಷನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಚಾಪ್ಟರ್ ವೈಸ್ ಕಳಿಸ್ತಾ ಇರೋದ್ರಿಂದ ಪ್ರತಿಯೊಂದು ನೀವು ಅಟ್ಲೀಸ್ಟ್ ನಾವು ಕಳಿಸ್ತಕ್ಕಂಥ ವಿಡಿಯೋದಲ್ಲಿ ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಂಡ್ರೆ ಬೇರೆ ಪ್ರಾಬ್ಲಮ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನೀವು. ಓಕೆ, ಅಲ್ಲೇ ಅದರ್ ಪ್ರಿವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಕಳಿಸಿದ್ದೀನಿ ನಾನು. ಮೇಲ್ಗಡೆ ಇದೆಯಲ್ಲ, ಗ್ರೇಟರ್ ದ್ಯಾನ್, ಡಿನೋಟೆಡ್ ಬೈ ಅವೆಲ್ಲ ಕಳಿಸಿದ್ದೇನೆ ವಿಡಿಯೋದಲ್ಲಿ. ನಾನು ಯಾವ್ದು ಕಳಿಸಿರೋದಿಲ್ಲ ವಿಡಿಯೋ ಮಾಡಿ ನಾನು ಜಿ ಎಚ್ ಮೆಸೇಜ್ಗೆ ಸೆಂಡ್ ಮಾಡ್ತೇನೆ, ರಿಪೀಟ್ ಮಾಡ್ತಾ ಇದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ಸಬ್ಸ್ಕ್ರೈಬ್ ಆಗಿ ಕೇಳಿ, ನೋಟಿಫಿಕೇಷನ್ಸ್ ಬರುತ್ತೆ. ಸಿ ಇ ಟಿನಲ್ಲಿ ಸಕ್ಸಸ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ JEEಗೂ ನಿಮಗೆ ಈಸಿ ಆಗುತ್ತೆ. ಓಕೆ, ನಿಮ್ಮ ಫಸ್ಟ್ PC ಸೆಕೆಂಡ್ PC ಪಕ್ಕ ರೆಡಿ ಆಗಬೇಕಂದ್ರೆ ಆವಾಗಲೇ ನಾವು CET ನಲ್ಲಿ JEEನಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ. ಥ್ಯಾಂಕ್ ಯು.